ಇನ್ನು ಸಿದ್ದರಾಮಯ್ಯ 5 ವರ್ಷ ಸಿಎಂ ಎನ್ನುವ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರುಗಳೀಗ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಮೇಲೆ ಕದನ ವಿರಾಮ, ಆದರೆ ಒಳಗೆ ಶೀತಲ ಸಮರ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಬಿರುಗಾಳಿ ಎದ್ದಾಗ ಗೆಲುವು ಕೊಚ್ಕೊಂಡು ಹೋಗುತ್ತೆ. ಕಾಂಗ್ರೆಸ್ನಲ್ಲಿ ಕೋಲ್ಡ್ ವಾರ್ ಇದೆ. ಆಗಾಗ ತುಂತುರು ಮಳೆ, ಯಾವಾಗ ಬಿರುಗಾಳಿ ಬರುತ್ತೋ ಆಗ ಕೊಚ್ಕೊಂಡು ಹೋಗ್ಬಿಡುತ್ತೆ. ಕಚ್ಚಾಟ ಮಾಡಿ ಅಂತ ನಿಮ್ಮನ್ನು ಕುರ್ಚಿಯಲ್ಲಿ ಕೂರಿಸಿಲ್ಲ ಅಂತಲೂ ಕೂಡ ಟೀಕಿಸಿದ್ದಾರೆ ಸಿಟಿ ರವಿ. ಕದನ ವಿರಾಮ ಮೇಲ್ನೋಟಕ್ಕೆ, ಒಳಗೆ ಶೀತಲ ಸಮರ, ಕೋಲ್ಡ್ ವಾರ್. ಆಗಾಗ ಗುಡುಗು, ತುಂತುರು ಮಳೆ, ಯಾವಾಗ ಬಿರುಗಾಳಿ ಹೆಚ್ಚಾಗುತ್ತೋ ಆವಾಗ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಈಗ ನಾವು ಅವ್ರಿಗೆ ಹೇಳಕ್ಕೆ ಬಯಸೋದು, ನಿಮ್ಮ ಕುರ್ಚಿ ಕಾಳಗ ನಿಲ್ಲಿಸಿ. ರಾಜ್ಯದ ಜನರಿಗೆ ನಿಮ್ಮ ಕುರ್ಚಿ ಕಾಳಗದ ಬೇಕಾಗಿಲ್ಲ. ರಾಜ್ಯದ ಜನರಿಗೆ ನೀವೇ ವಾಗ್ದಾನ ಮಾಡಿದ್ರಲ್ಲ ಗುಂಡಿ ಮುಚ್ತೀವಿ ಅಂತ, ಗುಂಡಿ ಮುಚ್ಚಿ ತೋರಿಸಿ. ರೈತರ ನೆರವಿಗೆ ಬರ್ತೀವಿ ಅಂತ ಹೇಳಿದ್ರಲ್ಲ, ರೈತರ ನೆರವಿಗೆ ಬನ್ನಿ. ಕೊಟ್ಟ ಮಾತು ತಪ್ಪದಿಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಪ್ರಣಾಳಿಕೆಯಲ್ಲಿ ಎಷ್ಟು ಅಂಶಗಳನ್ನು ಈಡೇರಿಸಿದ್ದೀರಿ ಹೇಳಿ. ಘೋಷಣೆ ಮಾಡಿದ್ರಲ್ಲ, ಕಲ್ಯಾಣ ಕರ್ನಾಟಕಕ್ಕೆ 4,000 ಕೋಟಿ, ಅದರೊಳಗೆ ಎಷ್ಟು ಅನುಷ್ಠಾನ ಮಾಡಿದ್ದೀರಿ ಅದನ್ನು ಹೇಳಿ. ಕಬ್ಬು ಬೆಳೆದ ರೈತರ ಕಣ್ಣೀರು ಒರೆಸಿ. ಮೆಕ್ಕೆಜೋಳ ಬೆಳೆದ ರೈತ ಬೀದಿಲಿ ನಿಂತಿದ್ದಾನಲ್ಲ, ಅದನ್ನು ತಪ್ಪಿಸಿ. ವನ್ಯಜೀವಿ ಸಂಕಷ್ಟಕ್ಕೆ ಪರಿಹಾರ ಯಾವಾಗ ರೂಪಿಸ್ತೀರಿ ಹೇಳಿ. ಜನರಿಗೆ ನಿಮ್ಮ ಕುರ್ಚಿ ಕಾಳಗ ಇದಕ್ಕೆಲ್ಲ ಇರೋದು. ನಿಮ್ಮನ್ನು ಕೂರಿಸಿರೋದು ಕುರ್ಚಿನಲ್ಲಿ. ಅಥವಾ ಬೆಳಗ್ಗೆ ಏನು ತಿಂಡಿ ತಿಂದ್ರಿ, ಮಧ್ಯಾಹ್ನ ಏನು ಊಟ ಮಾಡಿದ್ರಿ ಅನ್ನೋ ಮೆನು ಲಿಸ್ಟ್ ಕೇಳೋದಕ್ಕೂ ನಿಮ್ಮನ್ನು ಕೂರಿಸಿಲ್ಲ. ಯಾವುದಕ್ಕೆ ನಿಮ್ಮ ಆದ್ಯತೆ? ನಾವು ಹೇಳಿದ್ವಿ, ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ನಿಮ್ಮ ಕುರ್ಚಿಯ ಗೊಂದಲವನ್ನು ಬಗೆಹರಿಸ್ಕೊಂಡು ಬೆಳಗಾವಿಗೆ ಬನ್ನಿ ಅಂತ ಹೇಳಿದ್ವಿ. ಬೆಳಗಾವಿನಲ್ಲೂ ನಿಮ್ಮ ಕುರ್ಚಿ ಕಾಳಗ ನೋಡೋದಕ್ಕೆ ಜನ ಬಂದಿಲ್ಲ. ಇಲ್ಲ, ಒಂದು ಹಾಕ್ಬಿಡಿ, ಒಂದು ವಿಧಾನಸಭೆ ಅಧಿವೇಶನ ಅಂತ ಹಾಕ್ಬಿಡಿ. ಹಿಂದೆ ನಮ್ಮೂರ ಕಡೆಗೆ ಯಕ್ಷಗಾನ ಬರೋದು, ಬಯಲುಸೀಮೆನಲ್ಲಿ ನಾಟಕಗಳು ನಡೆಯೋದು, ನಾಟಕದ ಹೆಸರು ಹಾಕ್ಬಿಡೋದು. ನೀವಿಲ್ಲಿ ಹಾಕ್ಬಿಡಿ ಹೊರಗಡೆ, ಕುರ್ಚಿ ಕಾಳಗ ಹೊಸ ನಾಟಕ ಅಂತ ಯಾರ್ಯಾರು ಪಾತ್ರಧಾರಿಗಳು, ಯಾರ್ಯಾರು ಸೂತ್ರಧಾರಿಗಳು ಅವ್ರ ಹೆಸರು ಹಾಕಿ. ಆಸಕ್ತಿ ಇದ್ದವ್ರು ಬಂದು ನೋಡ್ತಾರೆ. ಅದು ಬಿಟ್ಟು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತ ಬಂದಿದ್ದೇವೆ. ರಾಜ್ಯದ ಜನರ ಸಮಸ್ಯೆ ಚರ್ಚೆ. ಇನ್ನು ಸಿಎಂ ಪುತ್ರ ಹೇಳಿದ ಮೇಲೆ ಅಧಿಕೃತ ಆಗಿರುತ್ತೆ ಅಂತ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಇಡ್ಲಿ ದೋಸೆ ತಿಂತಾರೋ, ಹೊಡೆದಾಡ್ತಾರೋ, ಒಟ್ಟಿನಲ್ಲಿ ಯುದ್ಧ ಮುಂದುವರೆದಿದೆ ಅಂತ ಯತ್ನಾಳ್ ಕಾಂಗ್ರೆಸ್ ಕುರ್ಚಿ ಕದನದ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನಲ್ಲಾಗ್ತಾ ಇರೋ ಬೆಳವಣಿಗೆ ಬಗ್ಗೆ ಯತ್ನಾಳ್ ಟೀಕೆ. ಸಿದ್ದರಾಮಯ್ಯ ಅವ್ರ ಮಗ ಹೇಳ್ತಾನಂದ್ರೆ ಅದು ಅಧಿಕೃತ. ಅಂದ್ರೆ ಯುದ್ಧ ಮುಂದುವರೆದ ಭಾಗ ಇದೆ ಅಂತ ಒಪ್ಕೊಂಡಂಗೆ ಆಯ್ತು. ಅಧಿವೇಶನದಲ್ಲಿ ಶುರುವಾಗುತ್ತೆ ಸರ್. ಏನು ನೋಡ್ಬೇಕು, ಅಧಿವೇಶನದಾಗ ಏನು ಇಡ್ಲಿ ತಿಂತಾರೋ, ದೋಸೆ ತಿಂತಾರೋ, ಏನು ಒಬ್ರು ಕಪಾಳಿಗೆ ಒಬ್ರು ಹೊಡಿತಾರೋ, ಯಾರು ನೋಡ್ಯಾರ. ಈಗ ಅಧಿವೇಶನ ನಾಳೆ ಚಾಲು ಅಲ್ಲ, ಇವತ್ತತ್ರ ಅಧಿವೇಶನ ಇರೋದಿಲ್ಲ. ಸಿದ್ದರಾಮಯ್ಯ ಅವ್ರ ಮಗ ಹೇಳ್ತಾನಂದ್ರೆ ಅದು ಅಧಿಕೃತ. ಅಂದ್ರೆ ಯುದ್ಧ ಮುಂದುವರೆದ ಭಾಗ ಇದೆ ಅಂತ ಒಪ್ಕೊಂಡಂಗೆ ಆಯ್ತು. ಅಧಿವೇಶನದಲ್ಲಿ ಶುರುವಾಗುತ್ತೆ ಸರ್. ಏನು ನೋಡ್ಬೇಕು, ಅಧಿವೇಶನದಾಗ ಏನು ಇಡ್ಲಿ ತಿಂತಾರೋ, ದೋಸೆ ತಿಂತಾರೋ, ಏನು ಒಬ್ರು ಕಪಾಳಿಗೆ ಒಬ್ರು ಹೊಡಿತಾರೋ, ಯಾರು ನೋಡ್ಯಾರ. ಈಗ ಅಧಿವೇಶನ ನಾಳೆ ಚಾಲು ಅಲ್ಲ, ಇವತ್ತತ್ರ ಅಧಿವೇಶನ ಇರೋದಿಲ್ಲ.